ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನಮ್ಮ ವೀಕೆಂಡ್ ಹೇಗಿರುತ್ತೆ ಅಂತ ಹೇಳಿ. ಸ್ಯಾಟರ್ಡೆ ಸಂಡೇ. ಸೊ ಇವತ್ತು ಸ್ಯಾಟರ್ಡೆ. ಸೊ ಯಾವತ್ತೂ ಮಾಡಿರ್ಲಿಲ್ಲ ಈ ತರ ವ್ಲಾಗ್ ನ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಿಗ್ಗೆ ಎಲ್ಲ ಕ್ಲೀನಿಂಗ್ ಇತ್ತು. ಸೊ ಮನೆಯಲ್ಲಿ ಕ್ಲೀನಿಂಗ್ ಎಲ್ಲ ಮಾಡಿ, ಅಡಿಗೆ ಮಾಡಿ, ಊಟ ಮಾಡಿಕೊಂಡು ಇವಾಗ ಒಂದು ಊರ್ ಕಡೆ ಹೊರಟಿದೀವಿ. ಅಂದ್ರೆ ಇದು ಜರ್ಮನಿಯಲ್ಲಿ ಒಂದು ಪುಟ್ಟ ಊರು, ಬಟ್ ತುಂಬಾನೇ ಚೆನ್ನಾಗಿದೆ, ಯೋರಿಂಗನ್ ಅಂತ ಹೇಳಿ. ಸೊ ಇಲ್ಲಿಗೆ ಏನಕ್ಕೆ ಹೋಗ್ತಿದೀವಿ ಅಂತಂದ್ರೆ, ಒಂದು ಫೋಟೋ ಶೂಟ್ ಮಾಡೋದಿದೆ. ಅದು ಯಾರ್ ಫೋಟೋ ಶೂಟು, ಎಲ್ಲಿ ಮಾಡ್ತಿದೀವಿ, ಹೇಗಿರುತ್ತೆ ಅದನ್ನೆಲ್ಲ ನಾನು ಅಲ್ಲಿಗೆ ಹೋಗಿ ತೋರಿಸ್ತೀನಿ. ಬನ್ನಿ ಇವಾಗ ಊರ್ ಕಡೆ ಹೋಗೋಣ. ಟ್ರ್ಯಾಕ್ಟರ್ ಫೆರಾರಿನ ಆ ಕಡೆ ಟ್ರ್ಯಾಕ್ಟರ್ ಹೋಗ್ತಿದೆ, ಇಲ್ಲಿ ಟ್ರ್ಯಾಕ್ಟರ್ ಹೋಗ್ತಿದೆ, ಮುಂದೆ ಫೆರಾರಿ ಹೋಗ್ತಿದೆ. ಹೋಯ್ತು ಫೆರಾರಿ, ಟ್ರ್ಯಾಕ್ಟರ್ ಬಿಡ್ಲಿಲ್ಲ ನೋಡಕ್ಕೆ. ಇವಾಗ ಟ್ರ್ಯಾಕ್ಟರ್ ನ ಓವರ್ಟೇಕ್ ಮಾಡ್ಕೊಂಡು ಫೆರಾರಿ ನೋಡಕ್ ಹೋಗ್ತಾ ಇದೀವಿ. ಬನ್ನಿ ಫೆರಾರಿನ ಕ್ಯಾಚ್ ಮಾಡ್ತೀವಾ ಇಲ್ವಾ ನೋಡೋಣ. ಫೆರಾರಿ ತಗೊಂತೀಯನಾ? ನನ್ಗೊಂದು ರೌಂಡ್ ಕರ್ಕೊಂಡು ಹೋಗ್ತೀಯಾ? ಇವಾಗ ಸ್ಪ್ರಿಂಗ್ ಆಗಿರೋದ್ರಿಂದ ಇಲ್ಲಿ ನೋಡ್ತಿರ್ಬೋದು ನೀವು, ಫುಲ್ ವ್ಯವಸಾಯ ಮಾಡೋದಿಕ್ಕೆ ಹೊಲ ಗದ್ದೆಗಳು ಏನಿದೆ ಎಲ್ಲ ಉತ್ತಿದ್ದಾರೆ ನೋಡಿ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಇವಾಗ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಬೆಳೆಯೋದಿಕ್ಕೆ. ಫೆರಾರಿ ನೋಡಿ ಅಲ್ಲಿ ಹೋಗ್ತಿದೆ, ನಮ್ ಗಾಡಿ ಇಲ್ಲಿದೆ. ಜಾಸ್ತಿ ಏನೋ ಸ್ಪೀಡಲ್ಲಿ ಹೋಗಂಗಿಲ್ಲ. ಸ್ಪೀಡ್ ಲಿಮಿಟ್ ಏನಾದ್ರು ಕ್ರಾಸ್ ಆಯ್ತು ಅಂತಂದ್ರೆ ಫೈನ್ ಹಾಕ್ತಾರೆ. ಸೊ ಹಂಗಾಗಿ ಯಾವ ಸ್ಪೀಡಲ್ಲಿ ಹೋಗ್ಬೇಕು ಅದೇ ಸ್ಪೀಡಲ್ಲಿ ಹೋಗ್ಬೇಕು. ಚಾನ್ಸ್ ಇದ್ರೂ ಮುಂದೆ ಹೋಗೋದಿಕ್ಕೆ ಹೋಗಂಗಿಲ್ಲ. ಇಲ್ಲಿ ನೋಡಿ, ಅಲ್ಲಿ ಎಷ್ಟೇ ದೂರ ಇರೋದು. ನೋಡೋಣ ಕ್ಯಾಚ್ ಮಾಡ್ತಾರ. ಕರೆಕ್ಟ್, ಸಿಗ್ನಲ್ ಇದ್ದಾಗ ಮಾಡ್ಬೋದು. ಫೆರಾರಿ ಹಿಂದೆ ಹೋಗ್ತಾ ಇದೀವಿ, ನಮ್ಮ ಮುಂದೆ ಹೋಗ್ತಿರೋದೇ ಫೆರಾರಿ. ಹೆಂಗಿದೆ ಗಾಡಿ ನೋಡಿ, ಎಷ್ಟು ಹತ್ತಿರದಲ್ಲೇ ಇದೆ. ಇವಾಗ ಎಷ್ಟದು ಗಾಡಿ? ಎಷ್ಟು ಸೌಂಡ್ ಕೇಳಿಸ್ಕೊ. ಈಗ ಹೋಗ್ಬೇಕಾದ್ರೆ ಹೆಂಗ್ ಬರುತ್ತೆ ಅಂತ. ಎಷ್ಟು ಕೋಟಿ ಅದಕ್ಕೆ? ಎಷ್ಟು ಕೋಟಿ ಅಂತ ಗೊತ್ತಿಲ್ಲ. ಇಂಡಿಯಾದಲ್ಲಿ ಒಂದು 2-3 ಕೋಟಿ. ನಮ್ಮ ಮುಂದೆ ಹೋಗ್ತಿರೋ ಗಾಡಿ ಒಂದು 2-3 ಕೋಟಿ ಇದೆಯಂತೆ ಇಂಡಿಯಾದಲ್ಲಿ. ಇಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ. ಅಪರೂಪಕ್ಕೆ ವೆದರ್ ಚೆನ್ನಾಗಿದ್ರೆ ಈ ತರ ಎಂತೆಂತ ಗಾಡಿಗಳು ಆಚೆಗೆ ಬರ್ತಾವ ಗೊತ್ತಾ. ಇಲ್ಲಿ ಸಮ್ಮರ್ ಅಲ್ಲಂತೂ ಎಂತೆಂತ ಗಾಡಿ ಇಟ್ಕೊಂಡು ಆಚೆಗೆ ಬರ್ತಾರೆ ಅಂದ್ರೆ ಕೇಳಲೇಬೇಡಿ. ಅವ್ರ ಹತ್ರ ಎಷ್ಟೇ ಸ್ಪೀಡ್ ಇದ್ರು, ಏನೋ ಉದಯ್, ಅವ್ರ ಹತ್ರ ಗಾಡಿಲಿ ಎಷ್ಟೇ ಸ್ಪೀಡಲ್ಲಿ ಹೋಗಕ್ಕಾದ್ರೂ ಇಲ್ಲಿ ಸ್ಪೀಡಲ್ಲಿ ಹೋಗಂಗಿಲ್ಲ. ಎಷ್ಟು ಲಿಮಿಟ್ ಇದೆ ಅಷ್ಟೇ ಲಿಮಿಟ್ ಅಲ್ಲಿ ಹೋಗ್ಬೇಕಲ್ಲ. ಅದಕ್ಕಂತಾನೆ ಆಟೋ ಬನ್ನಿಲ್ವಾ ಅನ್ಲಿಮಿಟೆಡ್ ಸ್ಪೀಡ್ ಓಡಿಸಕ್ಕೆ. ನಿಮ್ದು ಫೆರಾರಿ ಇದೆಯಾ? ಹೌದಾ? ಇವಾಗ ಯೋರಿಂಗನ್ ಬಂದ್ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡಿ ಇವಾಗ ಲಗೇಜ್ ಎಲ್ಲ ತಗೊಂಡು ಹೊರಟಿದೀವಿ ಫೋಟೋ ಶೂಟ್ ಮಾಡೋದಿಕ್ಕೆ. ಫೋಟೋ ಶೂಟ್ ಲೊಕೇಶನ್, ಫೋಟೋ ಶೂಟ್ ಯಾರ್ದು ಅಂತ ಬನ್ನಿ ತೋರಿಸ್ತೀನಿ. ಟಿಕೆಟ್ ತಗೋಬೇಕಾ ಪಾರ್ಕ್ ಮಾಡೋದಿಕ್ಕೆ? ಮತ್ತೆ ಏನ್ ನೋಡ್ತಿದ್ಯಾ? ಸುಮ್ಮನೆ ನೋಡ್ತಾ ಇದ್ದೀನಿ. ಸುಮ್ನೆ ಯಾಕೆ ನೋಡ್ತಿದ್ಯಾ? ಬಾ ಟೈಮ್ ಇಲ್ಲ. ಇವತ್ತು ವೆದರ್ ಸ್ವಲ್ಪ ಚೆನ್ನಾಗಿದೆ, 15 ಡಿಗ್ರಿ ಇದೆ. ಅದಕ್ಕೆ ಎಲ್ಲ ಮಕ್ಕಳುಗಳೆಲ್ಲ ಪಾರ್ಕಿಗೆ ಬಂದು ಆಟ ಆಡ್ತಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಹೊರಗಡೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ ಅಂತ. ಹಾಗೆ ಈ ಊರು ಕೂಡ ತುಂಬಾನೇ ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿದೆ ಊರು ಅಂತೇಳಿ. ಹಾಗೆ ಇಲ್ಲೊಂದು ಪುಟ್ಟ ಸ್ಟ್ರೀಮ್ ಕೂಡ ಇದೆ, ಅಂದ್ರೆ ನದಿ ಹರಿತಾ ಇದೆ. ಇದೆಲ್ಲ ಮಕ್ಕಳಿಗೆ ಆಟ ಆಡೋದಿಕ್ಕೆ ಅಂತ ಮಾಡಿರೋದು. ಸೊ ಇಲ್ಲಿ ಮಕ್ಕಳುಗಳು ಆಟ ಆಡ್ಬೋದು ನೋಡಿ, ಸಗದಾಗಿ ಮಾಡಿದಾರಲ್ಲ ಮಕ್ಕಳುಗಳಿಗೆ ಆಟ ಆಡೋದಿಕ್ಕೆ. ಸ್ಯಾಂಡಲ್ ಬೇಕಂದ್ರೆ ಸ್ಯಾಂಡಲ್ ಆಟ ಆಡ್ಬೋದು, ಇಲ್ಲ ನೀರಲ್ಲಿ ಬೇಕಂದ್ರೆ ನೀರಲ್ಲಿ ಆಟ ಆಡ್ಬೋದು. ಸೊ ಈ ತರ ಪಾರ್ಕ್ ಇದೆ, ಈ ತರ ಆಟ ಆಡ್ತಿದ್ದಾರೆ ಮಕ್ಕಳು. ನೋಡಿ ಎಷ್ಟು ಚೆನ್ನಾಗಿ ಮನೆ ಮುಂದೆ ನೀರು ಹರಿತಾ ಇದೆ ಅಂತೇಳಿ, ಸಖತ್ತಾಗಿ ಕಾಣಿಸ್ತಿದೆ ಒಂಥರ ಅಲ್ಲ. ಮನೆಗಳು ನೋಡ್ತಿರ್ಬೋದು ನೀವು ಹೇಗಿದೆ ಅಂತ. ಹಾಗೆ ಬ್ರಿಡ್ಜ್ ಕೆಳಗಡೆ ಇವಾಗ ಹೋಗ್ಬೇಕು ನಾವು. ನೋಡಿ ಎಲ್ಲ ಹಳೇ ಕಾಲದ ಮನೆಗಳು, ತುಂಬಾ ಹಳೇ ಮನೆಗಳು ಎಲ್ಲ ಬರೀ ಮರದಿಂದ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದಲ್ಲ. ಸೊ ಈ 3 ಮನೆ ಏನಿದೆ ತುಂಬಾನೇ ಹಳೇ ಮನೆ. ಹಾಗೆ ಇವಾಗ ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಿದ್ದಾರೆ. ಇವತ್ತು ವೆದರ್ ಚೆನ್ನಾಗಿರೋದ್ರಿಂದ ಸೊ ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಈ ಲೊಕೇಶನ್ ಅಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ. ಆ್ಯಕ್ಚುಲಿ
ಏನಂತಂದ್ರೆ ಅಲ್ಲಿ ಮರಗಳೆಲ್ಲ ಕಡ್ದಿದ್ದಾರೆ. ಇವಾಗ ಸ್ಪ್ರಿಂಗ್ ಆಗಿರೋದ್ರಿಂದ ಸಮ್ಮರ್ ಅಷ್ಟ್ರಲ್ಲಿ ಬರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಕಡ್ದಿದ್ದಾರೆ, ಏನೋ ಗೊತ್ತಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಅಲ್ಲಿ ಬಂದಿದಾಗ. ಸೊ ಹಂಗಾಗಿ ಹಂಗೆ ಇರುತ್ತೆ ಅಂತ ಹೇಳ್ಕೊಂಡು ಬಂದ್ರೆ ಇವಾಗ ಎಲ್ಲ ಕಡ್ದಿದ್ದಾರೆ, ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲೇ ಮಾಡೋಣ. ಇದು ಬ್ಯಾಗಲ್ಲಿ ಏನಿದೆ ಗೊತ್ತಾ, ಫುಲ್ ಡ್ರೆಸ್ ಇದೆ. ಈ ಡ್ರೆಸ್ಸು ಚಿಕ್ಕ ಪುಟ್ಟ ಕವರಿಗೆಲ್ಲ ಹಿಡಿಸ್ಲಿಲ್ಲ, ಹಂಗಾಗಿ ದೊಡ್ಡ ಬ್ಯಾಗ್ನ ಹುಡುಕಿ ಹಾಕೋ ಬಂದಿದ್ದೀನಿ. ಇಲ್ಲಿ ತೋರಿಸ್ತೀನಿ. ಎಸ್, ಇದು ಡ್ರೆಸ್ ಇವಾಗ. ಸೊ ಈ ಡ್ರೆಸ್ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ ಯಾರು ಫೋಟೋ ಶೂಟ್ ಅಂತೇಳಿ. ಇರಿ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತೀನಿ ಪ್ರಿನ್ಸಸ್ನ. ನೋಡಿ ಪ್ರಿನ್ಸಸ್ನ ಕರ್ಕೊಂಬಂದಿದ್ದೀನಿ. ಇವ್ರದೇ ಫೋಟೋ ಶೂಟ್ ಮಾಡ್ತಾ ಇರೋದು. ಲಾಸ್ಟ್ ಮಂತ್ ಏನ್ ಬರ್ಡೇ ಇತ್ತು, ಅವಾಗ ಸ್ನೋಫಾಲ್ ಇತ್ತು, ಹಂಗಾಗಿ ಫೋಟೋ ಶೂಟ್ ಮಾಡೋಕ್ಕಾಗಿರ್ಲಿಲ್ಲ. ಅಂದ್ರೆ ಮಾಡಿದ್ವಿ, ಸ್ನೋಫಾಲ್ ಅಲ್ಲಿ ಮಾಡಿದ್ವಿ. ಬಟ್ ಇವಾಗ ಈ ಡ್ರೆಸ್ನ ನಾನು 5th ಬರ್ಡೇಗೆ ಅಂತ ಇಂಡಿಯಾದಿಂದ ತಗೊಬಂದಿದ್ದೆ ಲಾಸ್ಟ್ ಇಯರ್ ಬರ್ತಾನೇನೆ. ಹಂಗಾಗಿ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಫೋಟೋ ಶೂಟ್ ಮಾಡ್ಬೇಕಂತಿತ್ತು. ಸೊ ಅದಕ್ಕೆ ಅಂತಾನೆ ಈ ಊರಿಗೆ ಬಂದಿದೀವಿ. ಅದು ಫೋಟೋಗ್ರಾಫರ್ ಕೂಡ ಹೈರ್ ಮಾಡ್ಕೊ ಬಂದಿದೀವಿ. ಯಾರು ಗೊತ್ತಾ ಫೋಟೋಗ್ರಾಫರು, ತೋರಿಸ್ತೀನಿ ರೀ ನಿಮಗೆ. ಸೊ ಫೋಟೋ ಶೂಟ್ ಸ್ಟಾರ್ಟ್ ಮಾಡೋಣ. ನಾವು ಪಿಕ್ಸೆಲ್ ಫೋಟೋಗ್ರಫಿಯಿಂದ ಫೋಟೋಗ್ರಾಫರ್ನ ಹೈರ್ ಮಾಡ್ಕೊ ಬಂದಿದೀವಿ. ಇವರೇ ಅದು ಪಿಕ್ಸೆಲ್ ಫೋಟೋಗ್ರಫಿ ಹೇಳಿ. ಇವರೇ ಪಿಕ್ಸೆಲ್ ಫೋಟೋಗ್ರಫಿ ಓನರ್ ಉದಯ್ ಕುಮಾರ್ ಅಂತ, ಅವ್ರನ್ನ ಹೈರ್ ಮಾಡ್ಕೊ ಬಂದಿದೀವಿ. ಇಲ್ಲಿ ಪ್ರಿನ್ಸೆಸ್ ಇದ್ದಾರೆ. ಹಾ ನೋಡು, ಹಂಗೇರ ಚಳಿ ಆಗ್ತಿದೆಯಂತೆ, ಗಾಳಿ ಇದೆ ನೋಡಿ, ಹಂಗಾಗಿ ಚಳಿ ಆಗ್ತಿದೆ. ಪಾಪ ಚಳಿ ಅಂದಾಗ ಜಾಕೆಟ್ ಹಾಕೋದು, ಆಮೇಲೆ ತೆಗೆದು ಫೋಟೋ ತೆಗಿಯೋದು ಹಂಗೆ ಮಾಡ್ತಾ ಇದೀವಿ. ನೋಡೋಣ ಹೇಗ್ ಬರುತ್ತೆ ಫೋಟೋಸ್ ಅಂತ. ಪ್ರಿನ್ಸಸ್ ನೋಡಿ ಪಾಪ ಚಳಿ ಅಂತ ಹೆಂಗ್ ಕೂತಿದ್ದಾಳೆ ಅಂತ. ಸೊ ಇಲ್ಲಿ ಚೆನ್ನಾಗಿದೆ ಲೊಕೇಶನ್ ಆಕ್ಚುಲಿ, ಈ ತರ ಪ್ರಿನ್ಸಸ್ ಥೀಮ್ ಫೋಟೋ ಶೂಟ್ ಮಾಡೋದಿಕ್ಕೆಲ್ಲ. ಪ್ರಿನ್ಸಸ್ ಮೇಲ್ಗಡೆ ನೋಡಿ ಹಂಗೆ ಒಂದ್ಸರಿ. ಸಾಕು ಸಾಕು ಚಿನ್ನಿ, ಮೇಲ್ ನೋಡು. ಸೂಪರ್. ಪ್ರಿನ್ಸಸ್ ಮೇಡಮ್ ಅವರು ಸ್ನಾಕ್ಸ್ ಬ್ರೇಕ್ ತಗೊಂಡಿದ್ದಾರೆ ಇವಾಗ. ಬ್ರೆಡ್ ತಿಂತ ಕೂತಿದ್ದಾರೆ. ಅವರ ಅರಮನೆ ಇದು ಇದೆ ನೋಡಿ, ಪ್ರಿನ್ಸಸ್ ಅವರ ಅರಮನೆ. ಮುಂದೆ ಗಾರ್ಡನ್ ಅಲ್ಲಿ ಈ ತರ ಕೂತಿದ್ದಾರೆ. ಆಕ್ಚುಲಿ ಸಮ್ಮರ್ ಅಲ್ಲಿ ಬಂದ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಈ ಪ್ಲೇಸ್ ಏನಿದೆ, ಈ ಗಾರ್ಡನ್ ಅದು. ಇಲ್ಲೆಲ್ಲ ಮರಗಳಲ್ಲಿ ಎಲೆಗಳಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ವಿಂಟರ್ ಆಗಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ಅಷ್ಟೇನೆ, ಮಾರ್ಚ್ ಫಸ್ಟ್ ವೀಕ್. ಹಂಗಾಗಿ ಏನು ಇಲ್ಲ, ಎಲ್ಲ ಬೋಳ. ನಾವು ಚೆನ್ನಾಗಿರುತ್ತೆ ಅಂತ ಬಂದ್ವಿ ಇವತ್ತು. ಈ ವರ್ಷ ಪರವಾಗಿಲ್ಲ, ಈ ವರ್ಷ ಒಂದು 15 ಡಿಗ್ರಿ ಇರೋ ಟೈಮಲ್ಲಿ ಫೋಟೋ ಶೂಟ್ ಮಾಡ್ತಿದ್ದೀವಿ. ಬಟ್ ಲಾಸ್ಟ್ ಟೈಮ್ ನಂಗಿನ ನೆನಪಿದೆ, 8 ಡಿಗ್ರಿ ಇದ್ದಾಗ ಫೋಟೋ ಶೂಟ್ ಮಾಡಿದ್ದು. ಪಾಪ ಚಳಿ ಇತ್ತು. ನಾನು ಈ ತರ ಜಾಕೆಟ್ ಹಾಕ್ತಿದ್ದೆ, ಉದಯ್ ಕ್ಲಿಕ್ ಮಾಡೋ ಟೈಮಿಗೆ ಜಾಕೆಟ್ ತೆಗೆದು ಓಡ್ ಬರ್ತಿದ್ದೆ. ಬಟ್ ಚೆನ್ನಾಗಿ ಬಂದಿದೆ, ಒಂದು 4-5 ಫೋಟೋಸ್ ಚೆನ್ನಾಗಿ ಬಂತು ಅಷ್ಟೇ, ತೆಗಿಯೋಕ್ಕಾಗಿದ್ದು ಕೂಡ. ಬಟ್ ಈ ಸರಿ ಪರವಾಗಿಲ್ಲ, 15 ಡಿಗ್ರಿ ಇದೆ. ಸೊ ಹಂಗಾಗಿ ಇವತ್ತು ಏನೋ ಚೆನ್ನಾಗಿ ಆಗ್ತಿದೆ ಎಲ್ಲ. ಫೋಟೋ ಶೂಟ್ ಎಲ್ಲ ಮುಗೀತು. ಇವಾಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟಿದೀವಿ. ಎಲ್ಲಿಗೋಗೋದು ಇವಾಗ? ಆಟ ಹೇಳಿದ್ವಿ, ಫೋಟೋ ಶೂಟ್ ಆದ್ಮೇಲೆ ಕರ್ಕೊಂಡೋಗಿ ಆಟ ಆಡಿಸ್ತೀವಿ ಅಂತೇಳಿ. ಸೊ ಇವಾಗ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಇಲ್ಲೇ ಏನಾದರೂ ತಿನ್ನೋಣ ಅಂತ ಅನ್ಕೊಂಡಿದೀವಿ. ನೋಡಿ ಇಲ್ಲಿ ಪಾರ್ಕ್ ಹೆಂಗಿದೆ ಅಂತ ಹೇಳಿ, ಎಷ್ಟು ಜನ ಬಂದಿದ್ದಾರೆ. ಎಲ್ಲ ಮಕ್ಕಳು ಕರ್ಕೊಂಡು ತುಂಬಾ ಜನ ಬಂದಿದ್ದಾರೆ. ನೋಡಿ ಪಾರ್ಕ್ ಹೆಂಗಿದೆ ಅಂತ ಹೇಳಿ, ಎಲ್ಲಾ ಕಡೆ ಏನೇನೋ ಹಾಕಿ ಮಾಡಿದ್ದಾರೆ, ಸಖತ್ತಾಗಿದೆ. ಈ ಊರಿನ ಒಳಗಡೆ ನೋಡಿ ಹೇಗಿದೆ ಅಂತ ಮನೆಗಳು, ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ, ಸಖತ್ತಾಗಿದೆ ಇದು. ಈ ಕಡೆ ಸ್ಟ್ರೀಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಆ ಕಡೆ ಮನೆಗಳು ಈ ತರ ಇದೆ. ಇವಾಗ ಎಲ್ಲಿಗೆ ಹೋಗೋದು, ಎಲ್ಲಿಗೆ ಹೋಗ್ತಾ ಇದೀವಿ? ಪಿಜ್ಜಾ ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ಇಲ್ಲಿಗೆ ಬಂದ್ವಿ, ಲಾಸ್ಟ್ ಟೈಮ್ ಕೂಡ ಇಲ್ಲಿ ಪಿಜ್ಜಾ ತಿಂದಿದ್ವಿ, ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಇಲ್ಲಿ ಹುಡ್ಕೊಂಡು ಬಂದ್ರೆ ಖಾಲಿ ಇಲ್ಲ, ಎಲ್ಲ ರಿಸರ್ವ್ ಆಗಿದೆ ಅಂತ ಹಂಗಾಗಿ ವಾಪಸ್ ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಬಿಲ್ಡಿಂಗ್ ಗಳು ಎಷ್ಟು ಚೆನ್ನಾಗಿದೆ ಅಂತ. ಈ ಊರು ತುಂಬಾ ಚೆನ್ನಾಗಿದೆ ಒಂಥರ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ನಂಗೇನೆ ಡೌಟ್ ಬರ್ತಿದ್ದೀವಿ, ಸ್ಯಾಟರ್ಡೇನಾ ಸಂಡೇನಾ ಅಂತ. ಎಲ್ಲ ಶಾಪ್ಗಳು ಕ್ಲೋಸ್ ಇದೆ, ಏನಪ್ಪ ಗೊತ್ತಾಗ್ತಿಲ್ಲ ಏನೂ. ಸಖತ್ತಾಗಿ ಕಾಣಿಸ್ತಿದೆ ಅಲ್ಲ ಸ್ಟ್ರೀಟ್ ಮಾತ್ರ ಇವತ್ತು. ಎಲ್ಲ ಶಾಪ್ ಕ್ಲೋಸ್ ಇದೆ, ಒಳ್ಳೆ ಸ್ಯಾಟರ್ಡೆ ಸಂಡೇ ಫೀಲ್ ಕೊಡ್ತಿದೆ.
ಹೋಗ್ತಾ ಇರ್ಬೇಕಾದ್ರೆ ನಾನು ಏನ್ ನೋಡಿದೆ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಸೈಕಲ್ ಸರ್ವಿಸ್ ಪಾಯಿಂಟ್ ಅಂತೆ. ನಮ್ ಸೈಕಲ್ ಏನಾದ್ರೂ ಪಂಚರ್ ಆಗಿದ್ರೆ ಏರ್ ಫಿಲ್ ಮಾಡ್ಕೋಬಹುದು. ಬೇರೆ ಟೂಲ್ಸ್ ಗಳು ಕೂಡ ಇಟ್ಟಿದ್ದಾರೆ ಇಲ್ಲಿ. ಏನಾದ್ರೂ ಮೈನರ್ ಪ್ರಾಬ್ಲಮ್ ಇದ್ರೆ ಸರಿ ಮಾಡ್ಕೋಬಹುದು. ಇದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ, ಇದು ಗವರ್ಮೆಂಟ್ ಕಡೆಯಿಂದಾನೇ ಇಟ್ಟಿರೋದು, ಫ್ರೀ ಆಫ್ ಕಾಸ್ಟ್. ಹೇಗಿದೆ ಅಲ್ಲ, ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ. ಹಾಗೆ ಇವಾಗ ಸನ್ಸೆಟ್ ಆಗ್ತಿದೆ, ಮನೆ ಕಡೆ ಹೊರಟಿದೀವಿ. ಹೋಗ್ತಾ ಇದೀವಿ, ಸ್ಟುಟ್ಗರ್ಟ್ ಹೋಗ್ತಾ ಇದ್ದೀವಿ. ಇವತ್ತು ಸಂಡೇ ಅಲ್ಲ ಆ್ಯಕ್ಚುಲಿ. ಸೊ ನಾನು ಲಾಸ್ಟ್ ಏನು ಹೇಳಿದ್ದೆ ಅಂತಂದರೆ, ಲಾಸ್ಟ್ ವೀಕ್ ಸ್ಯಾಟರ್ಡೇ ಸಂಡೇ ಹೇಗಿರುತ್ತೆ ಅಂತ ಬ್ಲಾಗ್ ಮಾಡ್ತೀನಿ ಅಂತ ಹೇಳಿದೆ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಸಂಡೇ ಅಲ್ಲ. ಸೊ ಸಂಡೇ ನಾವು ಲಾಸ್ಟ್ ಸಂಡೇ ಓಬರ್ಸ್ಡಾರ್ಫ್ ಹೋಗಿದ್ವಿ. ಅಂದರೆ ಆಲ್ರೆಡಿ ನೀವು ಆ ಪ್ಲೇಸ್ನ ನೋಡಿದ್ದೀರಾ. ಸೊ ಹಂಗಾಗಿ ನಾನು ಅಲ್ಲಿ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಮತ್ತೆ ನೆಕ್ಸ್ಟ್ ವೀಕ್ ಸ್ಯಾಟರ್ಡೇ ಬಂದಿದೆ. ಸೊ ಲಾಸ್ಟ್ ಸ್ಯಾಟರ್ಡೇ ಏನಾಯಿತು ಅಂತ ನೋಡಿದ್ರಿ. ಹಾಗೆ ಈ ಸ್ಯಾಟರ್ಡೇ ಏನಾಗುತ್ತೆ ಅಂತ ತೋರಿಸ್ತೀನಿ. ಈ ಸ್ಯಾಟರ್ಡೇ ನಾವು ಇವಾಗ ಸ್ಟುಟ್ಗರ್ಟ್ ಕಡೆ ಹೊರಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು ಮಾಡೋಣ ಅಂತ ಹೇಳಿ. ತುಂಬ ದಿನ ಆದಮೇಲೆ ಇವತ್ತು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಕಾರ್ ತೊಗೊಂಡ್ಮೇಲಂತೂ ಟ್ರೈನಲ್ಲಿ ಹೋಗೇ ಇರಲಿಲ್ಲ ಅಲ್ಲ. ಇವತ್ತು ತುಂಬ ದಿನ ಆಗಿತ್ತು ಹೋಗಿ. ಎಷ್ಟು ಕಂಫರ್ಟ್ ಇರುತ್ತೆ ಗೊತ್ತಾ ಟ್ರೈನಲ್ಲಿ ಹೋಗೋದಕ್ಕೆ. ಟ್ರೈನಲ್ಲಿ ಹೋಗೋದೇ ಚಂದ ಒಂಥರ. ಇವಾಗ ಸ್ಟುಟ್ಗರ್ಟ್ ಬಂದು ರೀಚ್ ಆದ್ವಿ. ಬಟ್ ತುಂಬಾ ಗಾಳಿ ಇದೆ, ತುಂಬಾ ಚಳಿ ಇದೆ ಇವತ್ತು. ಸೊ ಇವಾಗ ರೈಲ್ವೆ ಸ್ಟೇಷನ್ ಪಕ್ಕನೇ ಒಂದು ಮಾಲ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಯಾವಾಗ ಬಂದ್ರೂ ಇಲ್ಲಿಗೆ ಅಲ್ಲೇ ಹೋಗೋದು. ಸೊ ಇವತ್ತು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗಾಳಿ 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 ನೋಡಿ, ಇಲ್ಲೊಂದಿದೆ, ಇಲ್ಲೂ ಒಂದಿದೆ, ಮತ್ತು ಆ ಕಡೆ ಒಂದಿದೆ. ಸೊ ಮೇಲ್ಗಡೆ ಎಲ್ಲ ಮೋಸ್ಟ್ಲಿ ಅಪಾರ್ಟ್ಮೆಂಟ್ಸ್ ಅನಿಸುತ್ತೆ. ಕೆಳಗಡೆ ಮತ್ತು ಅಂಡರ್ ಗ್ರೌಂಡಲ್ಲಿ ಶಾಪ್ಸ್ ಇದೆ. ಸೊ ತುಂಬಾ ದೊಡ್ಡದಿದೆ. ಸಿಯಂಗೆ ಇವತ್ತು ಹೈಕಿಂಗ್ ಶೂಸ್ ತೊಗೊಳ್ಳೋಣ ಅಂತ ಬಂದ್ವಿ. ಸೊ ಹೈಕ್ ಹೋಗ್ತಾನೆ ಇರ್ತೀವಲ್ವಾ, ಹಂಗಾಗಿ ಸಪ್ರೇಟ್ ಹೈಕ್ ಶೂಸ್ ಇದ್ರೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಇವಾಗ ಹೈಕ್ ಶೂಸ್ ತೊಗೊತಿದ್ದೀವಿ. ಟ್ರಯಲ್ ಮಾಡ್ತಿದ್ದಾಳೆ. ಹಿಂದೆ ತಿರುಗೋ, ನೋಡ್ತೀನಿ. ಓಕೆ, ಸಪರೇಟ್ ಹೈಕಿಂಗ್ ಬ್ಯಾಗ್. ಇವಾಗ ಊಬಾನಲ್ಲಿದ್ದೀವಿ. ಸೊ ಶಾಪಿಂಗ್ ಮಾಲಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಇವಾಗ ಉದಯ್ ಬೇರೆ ಏನೋ ಶಾಪಿಂಗ್ ಮಾಡಬೇಕಂತ, ಹಂಗಾಗಿ ಶಾಪಿಂಗ್ ಸ್ಟ್ರೀಟ್ಗೆ ಹೋಗ್ತಿದ್ದೀವಿ. ಸೊ ಬನ್ನಿ ಇವಾಗ ಶಾಪಿಂಗ್ ಸ್ಟ್ರೀಟ್ ಹೇಗಿರುತ್ತೆ ಇಲ್ಲಿ ಅಂತ ತೋರಿಸ್ತೀನಿ. ಟ್ರಾಮ್ ಬಂತು, ಬನ್ನಿ ಈಗ ಹೊರಡೋಣ. ಇವತ್ತು ಶಾಪಿಂಗ್ ಮಾಲಲ್ಲೂ ಅಷ್ಟೇ ತುಂಬ ಜನ ಇದ್ರು. ಹಾಗೆ ಶಾಪಿಂಗ್ ಸ್ಟ್ರೀಟಲ್ಲಿ ಕೂಡ ತುಂಬ ಜನ ಇದ್ದಾರೆ. ನೋಡಿ ತೋರಿಸ್ತೀನಿ. ಜನ ಇಲ್ಲ ಅಂತಿರಲ್ಲ, ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಶಾಪಿಂಗ್ ಮಾಲಲ್ಲೂ ಅಷ್ಟೇ ತುಂಬ ಜನ ಇದ್ರು, ಇಲ್ಲೂ ಕೂಡ ತುಂಬ ಜನ ಇದ್ದಾರೆ. ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ ಮಧ್ಯಾಹ್ನ ಆಯಿತು. ಸೊ ಇವಾಗ ಊಟ ಟೈಮ್ ಆಗಿರೋದ್ರಿಂದ ಇಲ್ಲಿ ಏನಾದರೂ ತಿನ್ನೋಣ ಅಂತ ಹೇಳಿ ಬಂದಿದ್ದೀವಿ. ಎಗ್ ಪ್ಲಾಂಟ್ದು, ಇದು ಪೊಟ್ಯಾಟೊ ಮತ್ತು ಇದು ಮಶ್ರೂಮ್ದು. ಸೊ ಇವಾಗ ತಿಂತಾ ಇರೋದೆ. ಸ್ವಲ್ಪ ಉಪ್ಪು ಖಾರ ಎರಡು ಇದ್ದಿರಲಿಲ್ಲ, ಚೆನ್ನಾಗಿರ್ತಿತ್ತು. ಸೊ ಇವಾಗ ತಿಂದಾಯಿತು. ಎದುರುಗಡೆನೆ ರೈಲ್ವೆ ಸ್ಟೇಷನ್ ಇದೆ. ಇವಾಗ ಮನೆ ಕಡೆ ಹೊರಡಬೇಕು.